ಯಾರೋ ಒಬ್ಬರು ಮಾತಾಡದೆ ನಿಂತ್ಕೊಂಡು ನಾವು ಕೂಡ ಮೈಕ್ ತೆಗೆದು ಇನ್ನೊಂದು ಮಾತಾಡಿದ್ದಕ್ಕೆ ಪರಿಹಾರ ಸಿಕ್ಕುವುದಿಲ್ಲ. ಲೀಗಲ್ ಫೈಟ್ ಶುಡ್ ಬಿ ಲೀಗಲ್ ಫೈಟ್. ಇದಕ್ಕೆ ಅದು ಆಗಬೇಕು. ಇದು ನನ್ನ ಅನಿಸಿಕೆ. ನಾನು ಎಲ್ಲರಿಗಿಂತ ಹೇಳಿಕೆ ಒಬ್ಬೊಬ್ಬರೊಂದೊಂದು ನೇಚರ್ ಇರ್ತದೆ ಇದರಲ್ಲಿ. ಮತ್ತು ಹಿಂದೆ ನಾನು ಆಲೋಚನೆ ಮಾಡಿದ್ದೆ, ನೀವೇನಾದರೂ ಒಂದು ಕೆಲಸ, ಅದು ರಾಜ್ಯಕ್ಕೆ ಅಂತಲ್ಲ, ನಿಮ್ಮ ಕೆಲಸ ಕೂಡ ಇರ್ಬೋದು. ಮುಂಚೆ ಏನಿತ್ತು ನಮ್ಮದು ಆಲೋಚನೆ, ಏನಾದರೂ ಒಂದು ಕೆಲಸ ಯಶಸ್ವಿ ಆಗಬೇಕಾದ್ರೆ ಅದು 90% ಕಷ್ಟ ಬರಬೇಕು, 10% ಬ್ಲೆಸ್ಸಿಂಗ್ಸ್ ಬೇಕಂತೇಳಿ. ಈಗ ನನಗೆ ಗೊತ್ತಾಗಿದೆ, ಇದು 10% ಕಷ್ಟ ಬಂದರೆ ಸಾಕು, 90% ಬ್ಲೆಸ್ಸಿಂಗ್ಸ್ನಲ್ಲೇ ಆಗುವಂಥದ್ದು. ಇಲ್ಲದ್ರೆ ನೀವು ಎಷ್ಟೇ ಕಷ್ಟಪಟ್ಟು ಗ್ರಾಚ ಲಾಸ್ಟಿಗೂ ಏನಾದರೂ ಆಗಿ ಬಿಡ್ತದೆ. ನಮ್ಮ ಎಫೆಕ್ಟಲ್ಲಿ, ಶ್ರಮಲ್ಲಿ ನೀವು ಕರೆಕ್ಟಾಗಿ ಹೋಗಿ ಇದರಲ್ಲಿ ಎಲ್ಲರ ಒಂದು ಆಶ್ರಯ ಪಡ್ಕೊಂಡು ಹೋಗಿ ನೀವು ಆರಾಮದಲ್ಲಿ ಹೋಗಿ ದೇವರು ಆಟೋಮೆಟಿಕ್ ಆಗಿ ನಮ್ಮನ್ನು ಅಲ್ಲಿಗೆ ಮುಟ್ಟಿಸ್ತಾನೆ. ಇದು ನನ್ನ ಅನಿಸಿಕೆ ಮತ್ತು ನನ್ನ ಅನುಭವ. ಅದು ನಾನು ಎನಿಸಿದಾಗೆ ಇನ್ನೊಬ್ಬರು ಎನಿಸಬೇಕಂತಿಲ್ಲ. ನನ್ನನ್ನು ಏನು ಎನಿಸಿದಿಲ್ಲ, ಅದು ಬೇರೆಯವರು ಟೀಕೆ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದಕ್ಕೆ ನಾನು ಹೆಣ್ಣು ಕೂಡ ಹೋಗಲಿಕ್ಕೆ ಹೋಗುವುದಿಲ್ಲ. ಮತ್ತು ರಾಜಕೀಯದಲ್ಲಿ ಹೊಗಳಿದ್ರು ಲೀಡರ್ ಆಗ್ತಾರೆ, ತೆಗಳಿದ್ರು ಕೂಡ ಲೀಡರ್ ಆಗ್ತಾರೆ. ಹೊಗಳಿದ್ರು ಕೂಡ ಲೀಡರ್ ಆಗ್ತಾರೆ, ಬೈದರೂ ಕೂಡ ಲೀಡರ್ ಆಗ್ತಾರೆ. ಸೊ ನಾನು ಇಷ್ಟು ಲೀಡರ್ ಆಗಲಿಕ್ಕೆ ನನ್ನನ್ನು ಹೊಗಳಿದವರು ಮಾತ್ರ ಅಲ್ಲ, ನನಗೆ ಬೈದವರು ಕೂಡ ಕಾರಣ ಅಂತೇಳಿ ಅವ್ರಿಗೆ ನಾನು ಧನ್ಯವಾದ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾರೋ ಒಬ್ಬರು ಮಾತಾಡದೆ ನಿಂತ್ಕೊಂಡು ನಾವು ಕೂಡ ಮೈಕ್ ತೆಗೆದು ಇನ್ನೊಂದು ಮಾತಾಡಿದ್ದಕ್ಕೆ ಪರಿಹಾರ ಸಿಕ್ಕುವುದಿಲ್ಲ. ಲೀಗಲ್ ಫೈಟ್ ಶುಡ್ ಬಿ ಲೀಗಲ್ ಫೈಟ್. ಇದಕ್ಕೆ ಅದು ಆಗಬೇಕು. ಇದು ನನ್ನ ಅನಿಸಿಕೆ. ನಾನು ಎಲ್ಲರಿಗಿಂತ ಹೇಳಿಕೆ ಒಬ್ಬೊಬ್ಬರೊಂದೊಂದು ನೇಚರ್ ಇರ್ತದೆ ಇದರಲ್ಲಿ. ಮತ್ತು ಹಿಂದೆ ನಾನು ಆಲೋಚನೆ ಮಾಡಿದ್ದೆ, ನೀವೇನಾದರೂ ಒಂದು ಕೆಲಸ, ಅದು ರಾಜ್ಯಕ್ಕೆ ಅಂತಲ್ಲ, ನಿಮ್ಮ ಕೆಲಸ ಕೂಡ ಇರ್ಬೋದು. ಮುಂಚೆ ಏನಿತ್ತು ನಮ್ಮದು ಆಲೋಚನೆ, ಏನಾದರೂ ಒಂದು ಕೆಲಸ ಯಶಸ್ವಿ ಆಗಬೇಕಾದ್ರೆ ಅದು 90% ಕಷ್ಟ ಬರಬೇಕು, 10% ಬ್ಲೆಸ್ಸಿಂಗ್ಸ್ ಬೇಕಂತೇಳಿ. ಈಗ ನನಗೆ ಗೊತ್ತಾಗಿದೆ, ಇದು 10% ಕಷ್ಟ ಬಂದರೆ ಸಾಕು, 90% ಬ್ಲೆಸ್ಸಿಂಗ್ಸ್ನಲ್ಲೇ ಆಗುವಂಥದ್ದು. ಇಲ್ಲದ್ರೆ ನೀವು ಎಷ್ಟೇ ಕಷ್ಟಪಟ್ಟು ಗ್ರಾಚ ಲಾಸ್ಟಿಗೂ ಏನಾದರೂ ಆಗಿ ಬಿಡ್ತದೆ. ನಮ್ಮ ಎಫೆಕ್ಟಲ್ಲಿ, ಶ್ರಮಲ್ಲಿ ನೀವು ಕರೆಕ್ಟಾಗಿ ಹೋಗಿ ಇದರಲ್ಲಿ ಎಲ್ಲರ ಒಂದು ಆಶ್ರಯ ಪಡ್ಕೊಂಡು ಹೋಗಿ ನೀವು ಆರಾಮದಲ್ಲಿ ಹೋಗಿ ದೇವರು ಆಟೋಮೆಟಿಕ್ ಆಗಿ ನಮ್ಮನ್ನು ಅಲ್ಲಿಗೆ ಮುಟ್ಟಿಸ್ತಾನೆ. ಇದು ನನ್ನ ಅನಿಸಿಕೆ ಮತ್ತು ನನ್ನ ಅನುಭವ. ಅದು ನಾನು ಎನಿಸಿದಾಗೆ ಇನ್ನೊಬ್ಬರು ಎನಿಸಬೇಕಂತಿಲ್ಲ. ನನ್ನನ್ನು ಏನು ಎನಿಸಿದಿಲ್ಲ, ಅದು ಬೇರೆಯವರು ಟೀಕೆ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದಕ್ಕೆ ನಾನು ಹೆಣ್ಣು ಕೂಡ ಹೋಗಲಿಕ್ಕೆ ಹೋಗುವುದಿಲ್ಲ. ಮತ್ತು ರಾಜಕೀಯದಲ್ಲಿ ಹೊಗಳಿದ್ರು ಲೀಡರ್ ಆಗ್ತಾರೆ, ತೆಗಳಿದ್ರು ಕೂಡ ಲೀಡರ್ ಆಗ್ತಾರೆ. ಹೊಗಳಿದ್ರು ಕೂಡ ಲೀಡರ್ ಆಗ್ತಾರೆ, ಬೈದರೂ ಕೂಡ ಲೀಡರ್ ಆಗ್ತಾರೆ. ಸೊ ನಾನು ಇಷ್ಟು ಲೀಡರ್ ಆಗಲಿಕ್ಕೆ ನನ್ನನ್ನು ಹೊಗಳಿದವರು ಮಾತ್ರ ಅಲ್ಲ, ನನಗೆ ಬೈದವರು ಕೂಡ ಕಾರಣ ಅಂತೇಳಿ ಅವ್ರಿಗೆ ನಾನು ಧನ್ಯವಾದ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.